ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕಿರುತೆರೆ ನಟಿ ಶಾಂಭವಿ ಅವರಿಗೆ ಅವಳಿ ಮಕ್ಕಳು, ಒಂದು ಗಂಡು ಮಗು ಮತ್ತೊಂದು ಹೆಣ್ಣು ಮಗು. ಶಾಂಭವಿ ಅವರ ಮಕ್ಕಳಿಗೆ ಈಗಾಗಲೇ 3 ವರ್ಷ ವಯಸ್ಸಾಗಿದೆ ಸ್ನೇಹಿತರೆ. ಆದರೆ ಮಗುವಿನ ವಿಚಾರವಾಗಿ ಈಗ ಕಣ್ಣೀರನ್ನ ಹಾಕಿದ್ದಾರೆ. ಶಾಂಭವಿ ಬದುಕಿಗೆ ಬರ ಸಿಡಿಲು ಬಂದಂತೆ ಆಗಿರುವಂಥದ್ದು ಸ್ನೇಹಿತರೆ. ಹಾಗಾದ್ರೆ ಅಷ್ಟಕ್ಕೂ ಶಾಂಭವಿ ಅವರ ಜೀವನದಲ್ಲಿ ಏನಾಯ್ತು, ಮಕ್ಕಳಿಗೆ ಏನಾಗಿದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಶಾಂಭವಿ ಅವರು ತಮ್ಮ ಮನೆಯಲ್ಲಿ ಪೂಜೆ ನಡೆದ್ರೆ ಅಥವಾ ಏನಾದರೂ ಹಬ್ಬ ಆಚರಣೆ ಮಾಡಿದ್ರೆ, ಊರಿಗೆ ಹೋದಾಗ, ಹೀಗೆ ಪ್ರತಿಯೊಂದು ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಂದ್ರೆ ಸ್ಟೇಟಸ್ ಅನ್ನ ಹಾಕ್ತಾನೆ ಇರ್ತಾರೆ. ಸದಾ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿರುವಂತಹ ಶಾಂಭವಿ ಅವರು ಆಗಾಗ ತಮ್ಮ ಶೂಟಿಂಗ್ ಬಗ್ಗೆ ಕೂಡ ಮಾಹಿತಿಯನ್ನ ಹೇಳ್ತಾ ಇರ್ತಾರೆ. ಸದ್ಯ ಮಕ್ಕಳಿಗೆ ಹೆಚ್ಚು ಸಮಯವನ್ನ ನೀಡ್ತಾ ಇದ್ದಾರೆ. ಅದರ ಹಿಂದೆ ಒಂದು ದೊಡ್ಡ ಕಾರಣ ಇದೆ. ಇನ್ನು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ನಿಗೂಢ ರಾತ್ರಿ ಧಾರಾವಾಹಿಯಲ್ಲಿ ಮಂದಾಕಿನಿಯಾಗಿ ನಟಿಸಿದ್ದಂಥ ಶಾಂಭವಿ ಅವರು ಬಳಿಕ ಪಾರು ಆಗಿರ್ಬೋದು, ಲಕ್ಷ್ಮಿ, ಗೀತಾಂಜಲಿ ಸೀರಿಯಲ್ನಲ್ಲಿ ಮಿಂಚಿದ್ದಾರೆ. ನೆಗೆಟಿವ್ ಶೇಡ್ ರೋಲ್ನಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಅಂದರೆ ಆಕೆಗೆ ಪಕ್ಕಾ ಸೂಟ್ ಆಗುವಂಥದ್ದು ನೆಗೆಟಿವ್ ಶೇಡ್. ಸೊ ತಮ್ಮ ಸೌಂದರ್ಯದ ಮೂಲಕ ಹೆಚ್ಚು ಸದ್ದನ್ನು ಕೂಡ ಮಾಡಿದ್ದಾರೆ. ಅಂದರೆ ನೋಡೋದಕ್ಕೆ ತುಂಬ ಮುದ್ದಾಗಿದ್ದಾರೆ. ಪಾರು ಧಾರಾವಾಹಿಯಲ್ಲಿ ದಿಶಾ ಆಗಿ ಬದಲಾದ ಆಕೆ ವಿಲನ್ ಆಗಿಯೂ ಕೂಡ ಕಿರುತೆರೆಯಲ್ಲಿ ಅಬ್ಬರಿಸಿದ್ರು ಸ್ನೇಹಿತರೆ. ಸ್ಯಾಂಡಲ್ವುಡ್ನ ಬ್ಲಾಕ್ ಬಾಸ್ಟರ್ ಸಿನಿಮಾ KGF ಚಾಪ್ಟರ್ 1ರಲ್ಲಿ ವಿಶೇಷ ಪಾತ್ರದ ಮೂಲಕ ಸಾಕಷ್ಟು ಜನರ ಗಮನ ಕೂಡ ಸೆಳೆದಿದ್ರು. ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಸಿನಿಮಾದಲ್ಲೂ ಕೂಡ ನಾಯಕಿಯ ಗೆಳತಿಯಾಗಿ ಪೋಷಕ ಪಾತ್ರದಲ್ಲೂ ಕೂಡ ಶಾಂಭವಿ ಕಾಣಿಸ್ಕೊಂಡಿದ್ರು ಸ್ನೇಹಿತರೆ. ಕಳೆದ ವರ್ಷ ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ದಿವಾನ್ ಎಕ್ಸ್ ಗರ್ಲ್ ಫ್ರೆಂಡ್ ಪಾತ್ರದಲ್ಲಿ ಕೂಡ ಈಕೆ ನಟಿಸಿದ್ರು. ತಮ್ಮ ಸಮಯವನ್ನ ಮಕ್ಕಳಿಗಾಗಿ ಮೀಸಲಿಡ್ತಿದ್ದಂಥ ಶಾಂಭವಿ ಅವರು 3 ವರ್ಷದ ದುರ್ಗಾ ಹಾಗೆ ದುಷ್ಯಂತ್ಗೆ ಶ್ಲೋಕವನ್ನ ಹೇಳ್ಕೊಡೋದಾಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಪೇಂಟಿಂಗ್, ಆಟ ಪಾಠಗಳಲ್ಲಿ ಜೊತೆಯಾಗ್ತಾ ಇದ್ರು. ಮಕ್ಕಳ ಜೊತೆಗಿನ ಫೋಟೋಸ್ಗಳನ್ನ ಕೂಡ ಹಾಕ್ತಾ ಇದ್ರು. ಸೊ ಇವರಿಬ್ಬರಿಗೂ ಕೂಡ ಟ್ವಿನ್ಸ್ ಮಕ್ಕಳು, ಅಂದ್ರೆ ಇವರಿಬ್ರು ಕೂಡ ಟ್ವಿನ್ಸ್ ಮಕ್ಕಳು ಸ್ನೇಹಿತರೆ, ದುರ್ಗಾ ಹಾಗೆ ದುಷ್ಯಂತ್. ಆದರೆ ಇದೀಗ ಶಾಂಭವಿಯವರು ಕಹಿ ವಿಚಾರವೊಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದರಿಂದ ಸಾಕಷ್ಟು ಜನರಿಗೆ ಬೇಸರ ಕೂಡ ಆಗಿದೆ. ಅದೇನೆಂದ್ರೆ, ತಮ್ಮ ಮಗ ದುಷ್ಯಂತ್ ಬ್ಲಡ್ ಕ್ಯಾನ್ಸರ್ನಿಂದ ಬಳಲ್ತಿದ್ದಾನೆ ಅನ್ನುವಂಥ ವಿಚಾರವನ್ನ ತುಂಬಾ ಬೇಸರದಿಂದ ಹೇಳ್ಕೊಂಡಿದ್ದಾರೆ. 4 ದಿನಗಳ ಹಿಂದೆ ಮಗನ ತಲೆ ಕೂದಲು ಉದುರ್ತಾ ಇದ್ದು ಶೇವ್ ಮಾಡುವ ಸಮಯ ಬಂದಿದೆ ಅಂತ ಹೇಳಿದ್ರು. ಆದ್ರೆ ಇದು ಯಾರಿಗೂ ಕೂಡ ಅರ್ಥ ಆಗಿರಲಿಲ್ಲ ಸ್ಟೇಟಸ್ ನೋಡಿದಾಗ. ಆದ್ರೆ ಇಂದು ಒಂದು ಫೋಟೋ ಹಾಗೆ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರಲ್ಲಿ ತಮ್ಮ ಮಗನಿಗೆ ಕ್ಯಾನ್ಸರ್ ಇದೆ, 3ನೇ ಸ್ಟೇಜ್ನಲ್ಲಿ ಇರುವಾಗ ಗೊತ್ತಾಯಿತು. ಅಂದರೆ 3rd ಸ್ಟೇಜ್ನಲ್ಲಿ ಈಗ ಆ ಮಗನಿಗೆ ಕ್ಯಾನ್ಸರ್ ಇರುವಂಥದ್ದು. ಇದರಿಂದ ನನ್ನ ಮಗ ಆದಷ್ಟು ಬೇಗ ಚೇತರಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಶಾಂಭವಿ ಅವರ ಪೋಸ್ಟನ್ನು ನೋಡಿದಂಥ ನೆಟ್ಟಿಗರು ಬೇಸರ ಮಾಡ್ಕೊಂಡಿದ್ದಾರೆ, ಬೇಸರದ ಕಮೆಂಟ್ಗಳನ್ನು ಹಾಕಿದ್ದಾರೆ. ಸೊ ದುಷ್ಯಂತ್ ಆದಷ್ಟು ಬೇಗ ಗುಣಮುಖ ಆಗಲಿ ಅಂತ ಹಾರೈಸಿದ್ದಾರೆ. ಸೊ ಶಾಂಭವಿ ಅವರ ಪೋಸ್ಟ್ ಎಲ್ಲರ ಒಂದು ಕಣ್ಣಾಲಿಗಳನ್ನು ಒದ್ದೆ ಮಾಡಿಸಿದೆ ಸ್ನೇಹಿತರೆ. ಯಾಕಂತಂದ್ರೆ ಒಬ್ಬ ತಾಯಿ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂತಂದ್ರೆ ಆ ತಾಯಿಯ ಒಂದು ನೋವು ಏನು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಜೊತೆಗೆ ಕ್ಯಾನ್ಸರ್ ಅನ್ನೋದೇ ಎಲ್ರಿಗೂ ಕೂಡ ಭಯ ಬೀಳಿಸುವಂಥ ಒಂದು ಡಿಸೀಸ್. ಅದ್ರ ಜೊತೆಗೆ 3rd ಸ್ಟೇಜ್ ಅಂತ ಹೇಳುವಾಗ ಅದು ಕೂಡ ಈ ಚಿಕ್ಕ ಮಗುವಿಗೆ ಬಂದಿದೆ ಅಂತ ಹೇಳಿದಾಗ ಯಾರಿಗೆ ತಾನೇ ಬೇಸರ ಆಗಲ್ಲ ಹೇಳಿ. ಸೊ ಕನಸು ಮನಸ್ಸಿನಲ್ಲೂ ನೆನೆಸದಂಥ ವಿಷಯ ನಡೆದು ಹೋಗಿದೆ. ಸೆಪ್ಟೆಂಬರ್ 23ರಂದು 3 ವರ್ಷದ ಪುಟಾಣಿ ಕಂದ ದುಷ್ಯಾಗೆ 3rd ಸ್ಟೇಜ್ ಬ್ಲಡ್ ಕ್ಯಾನ್ಸರ್ ಇರೋದು ಪತ್ತೆಯಾಯಿತು. 5ರಿಂದ 6 ದಿನಗಳಲ್ಲಿ ನಡೆದಂಥ ಟೆಸ್ಟ್ ರಿಸಲ್ಟ್ ಬರೋವರೆಗೂ ಪ್ರತಿ ಕ್ಷಣವೂ ಇದು ಕ್ಯಾನ್ಸರ್ ಆಗದಿರಲಿ ಅಂತ ದೇವರಲ್ಲಿ ಎಷ್ಟೋ ದಿನಗಳವರೆಗೆ ನಾನು ಪ್ರಾರ್ಥಿಸ್ತಾ ಇದ್ದೆ. ಹಣೆಯಲ್ಲಿ ಬರೆದಿರೋದನ್ನು ಯಾರಿಗೆ ತಾನೇ ಬದಲಿಸೋದಕ್ಕಾಗುತ್ತೆ ಹೇಳಿ. ಈ ಪೂಜೆ, ಪ್ರಾರ್ಥನೆ, ಹರಕೆಗಳೆಲ್ಲ ಯಾಕೆ ಅಂತ ಅನ್ಸುತ್ತೆ. ಏನಾಗುತ್ತೋ ಆಗಲಿ ಅಂತ ರೆಡಿಯಾಗಿ ನಿಂತಿದ್ದೀವಿ. ಇವಾಗ ಬೇರೆ ಆಪ್ಷನ್ ಆದರೂ ಏನಿದೆ? ಇದು 95% ಕ್ಯೂರೇಬಲ್ ಅಲ್ಲ ಅಂತ ಡಾಕ್ಟರ್ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕ್ಯೂರೇಬಲ್ ಆಗುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ಟ್ರೀಟ್ಮೆಂಟ್ ತಗೋಬೇಕಿದೆ ಅಂತ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಸೊ ಕ್ಯೂಮೊಥೆರಪಿ ಮೊದಲ ಹಂತ ಮುಗಿದು 2ನೇ ಹಂತ ಶುರುವಾಗಿರುವಂಥದ್ದು. ಸುಮಾರು 40 ದಿನಗಳ ಹಿಂದೆ ಥೆರಪಿಯ ಮೊದಲ ದಿನದಂದು ಕ್ಲಿಕ್ಕಿಸಿದಂಥ ಶಾರ್ಟ್ಸ್ ಇದು ಅಂತ ಪೋಸ್ಟ್ ಮಾಡಿ ತುಂಬ ಭಾವುಕರಾಗಿ ಕಣ್ಣೀರನ್ನು ಹಾಕಿರುವಂಥದ್ದು ಸ್ನೇಹಿತರೆ. ಸೊ ಅದರಲ್ಲಿ ಆ ಒಂದು ಪೋಸ್ಟನ್ನು ಬರ್ಕೊಂಡಿದ್ದಾರೆ. ಇಂಗ್ಲಿಷ್ ಹಾಗೆ ಕನ್ನಡ ಎರಡರಲ್ಲೂ ಕೂಡ ಬರ್ಕೊಂಡಿರುವಂಥದ್ದು. 23ರಂದು ಅಕ್ಕಿಗೆ
ಮಗುವಿಗೆ ಗೊತ್ತಾಗುತ್ತೆ ಈತನಿಗೆ 3rd ಸ್ಟೇಜ್ ಬ್ಲಡ್ ಕ್ಯಾನ್ಸರ್ ಇರೋದು ಅಂತ. ಅದಾದಮೇಲೆ ಸಾಕಷ್ಟು ಟೆಸ್ಟ್ಗಳಾಗುತ್ತೆ. ಸೊ ಕ್ಯಾನ್ಸರ್ ಅಂತಂದ್ರೆ ಎಲ್ರಿಗೂ ಕೂಡ ಗೊತ್ತು, ಒಂದು ಅರ್ಧ ಭಯದಿಂದ ಎಲ್ಲರೂ ಕೂಡ ಆ ಒಂದು ಡಿಸೀಸ್ಗೆ ಒಳಗಾಗ್ತಾರೆ. ಅದಾದ ಮೇಲೆ ಒಂದು ಚಿಕ್ಕ ಮಗುವಿಗೆ ಬಂದಿದೆ ಅಂತಂದರೆ ಯಾರಿಗೆ ತಾನೇ ಭಯ ಇರೋದಿಲ್ಲ ಹೇಳಿ. ಸೊ ಅಮೃತಧಾರೆ ಧಾರಾವಾಹಿಯಲ್ಲಿ ಈಕೆಯನ್ನು ನೋಡಿದಾಗ ಎಲ್ರಿಗೂ ಕೂಡ ಖುಷಿಯಾಗುತ್ತೆ. ಜೊತೆಗೆ ನೆಗೆಟಿವ್ ಪಾತ್ರದಲ್ಲಿ ಎಲ್ಲ ಸೀರಿಯಲ್ನಲ್ಲೂ ಈಕೆ ಕಾಣಿಸ್ಕೊಳ್ತಾ ಇದ್ರು. ಆದರೆ ಆಕೆಯ ನಿಜ ಜೀವನ ಅಂತ ಬಂದಾಗ ಆಕೆಗೆ ಸರ್ವಸ್ವನೇ ಈ ಇಬ್ಬರು ಮಕ್ಕಳು, ಅದು ಕೂಡ ಅವಳಿ ಮಕ್ಕಳು. ಈಗ ಆ ಅವಳಿ ಮಕ್ಕಳಲ್ಲಿ ಒಂದು ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾದರೆ ಸೊ ತಾಯಿ ತುಂಬ ಸ್ಟ್ರಾಂಗ್ ಆಗಿ ಅದನ್ನು ಫೇಸ್ ಮಾಡ್ತಾ ಇದ್ದಾರೆ. ಏನೇ ಆಗಲಿ ನಾನು ಅದನ್ನು ಸಾಲ್ವ್ ಮಾಡ್ತೀನಿ, ಕಡಿಮೆ ಮಾಡ್ತೀನಿ, ಆತ ಹುಷಾರಾಗ್ತಾನೆ ಅನ್ನುವಂಥದ್ದು. ಸೊ ಎಲ್ಲರ ಬಯಕೆ ಕೂಡ ಅದೇ, ಮತ್ತೆ ಗುಣಮುಖವಾಗಿ ಒಂದು ನಾರ್ಮಲ್ ಲೈಫನ್ನು ಆ ಮಗು ಒಂದು ಲೀಡ್ ಮಾಡಲಿ ಅನ್ನುವಂಥದ್ದು. ಸೊ ಸದ್ಯಕ್ಕೆ ಆಕೆ ಈ ಒಂದು ಟೆನ್ಷನಲ್ಲಿ ಇರುವಂಥದ್ದು ಸ್ನೇಹಿತರೆ. ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ಸನ್ನು ಹಾಕ್ತಾ ಇರ್ತಾರೆ. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಈಕೆ ಒಂದು ಬಣ್ಣದ ಬದುಕನ್ನು ನೋಡಿದಾಗ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಈ ರೀತಿಯಾಗಿ ಒಂದು ಪರ್ಸ್ನಲ್ ಇಶ್ಯೂವನ್ನು ಫೇಸ್ ಮಾಡ್ತಿದ್ದಾರೆ ಅಂತ. ಸೊ ಸ್ಟೇಟಸ್ ಹಾಕಿದಾಗ ಆಗಿರ್ಬೋದು, ರೀಲ್ಸ್ಗಳನ್ನು ನೋಡಿದಾಗ ಒಂದು ಕಲಾವಿದರ ಜೀವನ ತುಂಬ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಹಾಗಿರೋದಿಲ್ಲ, ಅವರ ಜೀವನದಲ್ಲೂ ಸಾಕಷ್ಟು ಕಷ್ಟಗಳಿರುತ್ತೆ. ಸೊ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದರೆ ಈ ನಟಿ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಬೇಗ ಆ ಮಗು ಒಂದು ಖುಷಿಯಾಗಿ ಆಚೆ ಬರಲಿ. ಸೊ ಈ ಒಂದು ಬ್ಲಡ್ ಕ್ಯಾನ್ಸರ್ನಿಂದ ಆಚೆ ಬರಲಿ, ತುಂಬ ಹುಷಾರಾಗಿರಲಿ, ಬೇಗ ಗುಣಮುಖವಾಗಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಸೊ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. ಹಾಗಾಗಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ಅತಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಾಕಷ್ಟು ಜನರಿಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.